ಮಂಡ್ಯ ತಾಲೂಕಿನ ಸಂತೆಕಸಲಗೆರೆ ಗ್ರಾಮದಲ್ಲಿ ರೈತರ ಕಬ್ಬಿನ ಬೆಳೆ ಒಣಗಿರುವುದನ್ನು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ವೀಕ್ಷಿಸಿದರು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರೈತರಿಗೆ ಸಾಲ ಮಾಡಿಸುವ ಸರ್ಕಾರ ಇದಾಗಿದ್ದು, ನಾಲೆಯಲ್ಲಿ ನೀರು ಹರಿಸದೆ ರೈತರನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿದೆ. ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಗಳ ಪರವಾಗಿ ಸರ್ಕಾರ ಕೆಲಸ ನಿರ್ವಹಿಸುತ್ತಿದೆ. ರೈತರ ಬಗ್ಗೆ ತಿಳುವಳಿಕೆ ಇಲ್ಲ. ಕನ್ನಂಬಾಡಿ ಕಟ್ಟೆಯಲ್ಲಿ 74 ಅಡಿ ಮೇಲಿರುವ ನೀರು ವ್ಯವಸಾಯಕ್ಕೆ ಮೀಸಲಾಗಿದ್ದು, ಮಂಡ್ಯ ರೈತರಿಗೆ 86 ಅಡಿ ನೀರಿದ್ದರೂ ನೀರು ಬಿಡಲು ಮೀನಾಮೇಷ ಎಣಿಸುತ್ತಿರುವ ಸರ್ಕಾರ ಇದಾಗಿದೆ ಎಂದು ಕಿಡಿಕಾರಿದರು. ಏನು ಸಿಗುದಣ್ಣ ಪ್ರಯೋಜನ ಹಾಕಿದ ಬಂಡವಾಳ ಆಗುದಣ್ಣ, ಸಾಲ ಮಾಡಿ ಹಾಕ್ತದೇಣ ಹಾಲಲ್ಲಿ ಇದು ಡ್ಯಾಮಲ್ಲಿ ನೀರು ಇಟ್ಕೊಂಡು ನೀರು ಕೊಡೋ ಯೋಗ್ಯತೆ ಅವ್ರಿಗಿಲ್ಲ ಅಂದರೆ ಈ ಅನ್ಯಾಯ ಇದೆಲ್ಲ ನೋಡೋರು ಯಾರಿದನ್ನ? ರೈತರು ಎಲ್ಲೋ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾರಲ್ಲ, ಇದೆಲ್ಲ ಇದನ್ನು ನೋಡೋರು ಯಾರಿದನ್ನ? ಅದ್ವಾನ ಜನ ನಿಂಗೆ ಗೋಳಾಡಿಸ್ತಾರಲ್ಲ, ಇವರು ನಾವು ಇದು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರಿಗೆ ಬೇಕು ಇವ್ರು ಸಾಲ ಮನ್ನಾ ಮಾಡೋದು? ರೈತರಿಗೆ ಉಳಿಸಿದ್ರೆ ಆಗ್ತಿರ್ಲಿಲ್ವಾ? ಅವ್ರ ದುಡ್ಡು ಅವ್ರಿಗೆ ಸಿಗ್ತಿರ್ಲಿಲ್ವಾ? ರೈತರುಗಳು ಯಾರು ನೋಡೋರು? ಕಾಂಟ್ರಾಕ್ಟರ್ಗಳು ಉಳಿಸ್ಬೇಕು, ಇಂಜಿನಿಯರ್ಗಳು ಉಳಿಸ್ಬೇಕು ಈ ಸರ್ಕಾರಕ್ಕೆ. ರೈತರು ಏನಾಗಬೇಕು, ರೈತರು ನೀರು ಕೊಡದಿದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಿಮಗೆ ನಾಲೆಡ್ಜ್ ಇಲ್ಲ. ಇವತ್ತು ನೋಡಿ, ಇವತ್ತು ನೀರಿನ ಮಟ್ಟ 86 ಅಡಿ ಇದೆ. ಈಗ 12 ಗಂಟೆಗೆ 86 ಅಡಿ, ಆಲ್ಮೋಸ್ಟ್ 14 TMC ನೀರು ಆ್ಯಡ್ ಆಯಿತು. ನಮ್ಮಲ್ಲಿ 14 TMC ನೀರು ಬಂದಿದೆ. ಇನ್ಫ್ಲೋ 12,000 ಇನ್ಫ್ಲೋ ಇದೆ ಡ್ಯಾಮ್ಗೆ. ಇವತ್ತು ನಮಗೆ 0 to 60 ಅಡಿ ಅದು ಡೆಡ್ ಸ್ಟೋರೇಜ್. 0 to 60 ಡೆಡ್ ಸ್ಟೋರೇಜ್. 60ರಿಂದ 74 ತನಕ ಅದು ರಿಸರ್ವ್ ವಾಟರ್, ಕುಡಿಯೋ ನೀರಿಗೆ ಅಂತ ರಿಸರ್ವ್ ಮಾಡಬೇಕು ಅಂತ ಕಾನೂನಿದೆ. 60ರಿಂದ 74 ತನಕ. 74ರಿಂದ ಮೇಲಿರ್ತಕ್ಕಂಥ ನೀರನ್ನ ವ್ಯವಸಾಯಕ್ಕೆ ಅಂತಲೇ ಡ್ಯಾಮ್ನ ಮೂಲ ಒಂದು ಇತಿಹಾಸ ಇರ್ತಕ್ಕಂಥದ್ದು ಪ್ರಕಾರ 74 ಅಡಿಯಿಂದ ಮೇಲ್ಗಡೆ ಅದು ವ್ಯವಸಾಯಕ್ಕೆ ಸೀಮಿತವಾಗಿರಬೇಕು. ಮಂಡ್ಯ ಭಾಗದ ರೈತರುಗಳಿಗೆ ಅದು ವರದಾನ ಅಂತ ಮಹಾರಾಜರ ಉದ್ದೇಶದಲ್ಲಿ ನಡೆದಂಥ ಒಂದು ಇದು ಅಣೆಕಟ್ಟು. ಇವತ್ತು 74 ಇರಲಿ, 86 ಅಡಿ ಬಂದಿದ್ದೀವಿ. ನಿಮಗಿನ್ನೂ ನೀರು ಕೊಡೋಕ್ಕಾಗ್ತಿಲ್ಲ. ಅದಕ್ಕೆ ಅರ್ಥನೇ ಇಲ್ದಿರೋ ರೀತಿಯಲ್ಲಿ ಇವ್ರುಗಳು ಮಾಡೋದಾದರೆ ಇದಕ್ಕೆ ಉತ್ತರ ಕೊಡೋರು ಯಾರು? ಈ ಸರ್ಕಾರ ನಿನ್ನೆ ಮುಖ್ಯಮಂತ್ರಿಗಳು ಕಲಬುರಗಿಲೆಲ್ಲೋ ಒಂದು ಹೇಳಿಕೆ ಕೊಡ್ತಾರೆ. ನಾನು ಅದನ್ನು ನೋಡ್ತೀನಿ, ಪರಿಶೀಲಿಸ್ತೀನಿ, ಅವ್ರಿಗೆ ಸಾಲ ಮನ್ನಾ ಮಾಡೋ ವಿಚಾರದಲ್ಲಿ ಪರಿಶೀಲಿಸ್ತೀನಿ ಅಂತ ಒಂದು ಹೇಳಿಕೆ ಕಲಬುರಗಿಲಿ ಕೊಟ್ಟಿದ್ದಾರೆ. ಈಗ ನಾನು ಕೇಳ್ತಾ ಇದ್ದೀನಿ, ನೀವು ಏನು ಇರೋ ಬೆಳೆಗೆ ನೀರು ಕೊಡದೆ ರೈತರನ್ನ ಸಾಲ ಮಾಡಿಸ್ಬಿಟ್ಟು ನಿಮ್ಮ ಹಂಗನಲ್ಲೇ ಇನ್ನೂ ಎಷ್ಟು ವರ್ಷ ಇಟ್ಕೊತೀರ ರೈತರನ್ನ? ಯಾಕೆ ಸಾಲ ಮಾಡಿಸ್ತೀರ ಅವ್ರನ್ನ? ಸಾಲ ಮಾಡಿಸ್ದಂಗೆ ಅವ್ರನ್ನ ನೀವು ಕಾಪಾಡಬೇಕಾದದ್ದು ಸರ್ಕಾರಗಳ ಕರ್ತವ್ಯ. ಈಗ ಒಂದು ವೇಳೆ ನ್ಯಾಚುರಲ್ ಸೋರ್ಸ್ ಇಲ್ಲ ಅಂದಿದ್ದರೆ ನೀವು ಹೇಳೋದನ್ನು ಕೇಳಿಸ್ಕೊತಿದ್ವಿ. ನ್ಯಾಚುರಲ್ ಸೋರ್ಸ್ ಇದೆ, ನೀವು ರೈತರನ್ನ ಯಾಕೆ ಸಾಲ ಮಾಡಿ ಅಧ್ವಾನ ಮಾಡ್ತೀರಾ? ನೀವು ಆಮೇಲೆ ಮನ್ನಾ ಮಾಡ್ತೀವಿ ಅಂತ ನೀವು ಮನ್ನಾ ಮಾಡೋ 50,000 25,000 ರೈತರು ಬದುಕೋಕ್ಕಾಗತ್ತಾ? ಉಳಿಯೋಕ್ಕಾಗತ್ತಾ? ಒಂದ್ಸಲಿ ರೈತ ಸಾಲ ಮಾಡ್ಕೊಡೋ, ಒಂದ್ಸಲಿ ಸಾಲ ಆದರೆ ಅದನ್ನು ಹೇಗೆ ತೀರಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಅದರ ಕಷ್ಟ ಏನಿದೆ ಅಂತ. ಒಂದು ಬೆಳೆ ನಷ್ಟ ಆದರೆ ಅವ್ನು ಮತ್ತೆ ಚೇತರಿಕೆ ಆಗಬೇಕು ಅಂದರೆ 3 ಬೆಳೆ 4 ಬೆಳೆ ಕಾಯಬೇಕು ಒಬ್ಬ ರೈತ. ನಿಮ್ಗೆ ಅದ್ರ ಪರಿಜ್ಞಾನವೇ ಇಲ್ವಲ್ಲ, ನಿಮ್ಗೆ ಅದರ ನಾಲೆಡ್ಜೇ ಇಲ್ಲ. ವ್ಯವಸಾಯದ ಬಗ್ಗೆ ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಕೃಷಿ ಮಂತ್ರಿ ಚಲರಾಯಸ್ವಾಮಿ ಅವರು, ಏನಪ್ಪ ನೀವು ಹಳ್ಳಿ ಮೇಲೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡ್ಬೇಕಲ್ಲ. ಬೆಳೆಗಳು ಏನಾಗಿದೆ, ತೋಟಗಾರಿಕೆ ಏನಾಗಿದೆ, ತೆಂಗು ಏನಾಗಿದೆ, ಕಬ್ಬು ಏನಾಗಿದೆ, ಅದೆಲ್ಲ ನೋಡ್ಬೇಕಲ್ಲ. ನೀವು ಇಷ್ಟು ಕೃಷಿ ಸಚಿವರು ಅಂತ ಹೆಸರು ತಗೊಂಡ್ಬಿಟ್ಟು ಅಲ್ಲೆಲ್ಲ ಹೋಗಿ ನನಗೆ ಅವಾರ್ಡ್ ಬಂತು, ನನಗೆ ಇದು ಬಂತು ಅಂತ ಹಿಡ್ಕೊಂಡು ತೋರಿಸ್ತೀರಲ್ಲ, ಇದು ಸಂಕೋಚ ಆಗಲ್ವ ನಿಮಗೆ? ನೀವು ಕೊಡ್ತಾ ಇರೋದು ಅವಾರ್ಡು, ನೀವು ತಗೊಂಡಿರೋ ಅವಾರ್ಡ್ ಇದಕ್ಕೆ? ಅದೆಲ್ಲ ಕೃಷಿ ವಿದ್ಯಾಲಯ ಮಾಡ್ತೀನಿ ಅಂತ ಯೂನಿವರ್ಸಿಟಿ
ಕೃಷಿ ಯೂನಿವರ್ಸಿಟಿ ಮಾಡ್ತೀನಿ ತಗೊಂಬಂದಿದ್ದೀನಿ ಅಂತ ಹೆಮ್ಮೆ ಪಡ್ತಿದ್ರಲ್ಲ, ಏನು ಮಂಡ್ಯ ರೈತರು ಉಪ್ಪಿನಕಾಯಿ ಹಾಕೊಂಡು ನೆಕ್ಬೇಕಾದನ್ನ ಏನು ಮಾಡ್ಬೇಕು ಹೇಳಿ? ರೈತರನ್ನೆಲ್ಲ ನೀವು ಸರ್ವನಾಶ ಮಾಡ್ಕೊಂಡು ನಿಂತಿದ್ದೀರಲ್ಲ, ಹಿಂಗೆ ಏನು ಮಾಡಬೇಕು ಈಗ ರೈತರು? ನಿಮ್ಮ ಯೂನಿವರ್ಸಿಟಿಗಳನ್ನ ಇಟ್ಕೊಂಡು ನಾವೇನು ಮಾಡಬೇಕು? ಇರೋ ಕಟ್ಟಲಿರೋ ನೀರು ಬಿಡೋ ಯೋಗ್ಯತೆಗಳು ನಿಮಗಿಲ್ಲ. ರೈತರ ಪರಿಸ್ಥಿತಿ ಏನಾಗಿದೆ, ಅವ್ರ ತೆಂಗಿನ ಪರಿಸ್ಥಿತಿ ಏನಾಗಿದೆ, ಅಡಿಕೆ ಪರಿಸ್ಥಿತಿ ಏನಾಗಿದೆ, ತೋಟಗಾರಿಕೆ ಗಿಡಗಳ ಬಗ್ಗೆ ಏನಾಗಿದೆ ಅನ್ನೋ ನಿಮಗೆ ನಾಲೆಡ್ಜ್ ಇಲ್ಲ. ಹೋಗಿದ್ದೀರಾ ಯಾವ್ದಾರ ಕ್ಷೇತ್ರಗಳಲ್ಲಿ ಕಬ್ಬು ಬೆಳೆ ಏನಾಗಿದೆ ಅಂತ ನೋಡ್ಕೊಂಡು ಬಂದಿದ್ದೀರಾ? ನಾಲೆ ಅವಲಂಬಿತ ಕಬ್ಬುಗಳು ಏನಾಗಿದೆ ಅನ್ನೋದನ್ನ ನೋಡಿದ್ದೀರಾ ನೀವು? ಕೃಷಿ ಮಂತ್ರಿ ನಮ್ಮ ಜಿಲ್ಲೆಯವರೇನೆ. ಇದಕ್ಕಿನ್ನ ದುರಂತ ಬೇಕಾ?